ಹಾಯ್ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಸಾಕಷ್ಟು ಜನ ವಿದ್ಯಾರ್ಥಿಗಳು ಸರ ಮೊನ್ನೆ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಎಕ್ಸಾಮ್ಸ್ ನ ಈಗ ಎಲ್ಲಾ ಜಿಲ್ಲಾವಾರು ಮೊರಾರ್ಜಿ ದೇಸಾಯಿ ಆಗ್ಲಿ ಯಾವುದೇ ವಸತಿ ಶಾಲೆಗಳ ಪರೀಕ್ಷೆಗಳಿಗೆ ಏನ್ ಮಾಡಿದಾರಪ್ಪ ಅಂದ್ರೆ ಅರ್ಜಿಗಳನ್ನ ನಮೂನೆ ಏನ್ ಮಾಡಿದಾರಪ್ಪ ಅಂದ್ರೆ ಕರೆದಿದ್ದಾರೆ. ಹಾಗಾದ್ರೆ ಆ ಅರ್ಜಿಗಳನ್ನ ನಾವು ಯಾವ ತರ ನೋಡ್ಕೋಬೇಕು, ನಾವು ಯಾವ ತರ ಹೋಗಿ ಅರ್ಜಿಗಳನ್ನ ಹಾಕ್ಬೇಕು ಅಂತೇಳಿ ಈ ವಿಡಿಯೋದಲ್ಲಿ ಏನ್ ತಾನ ಹೇಳ್ತಿರ್ತೀನಿ. ವಿಡಿಯೋನ ಏನ್ ತಾನ ನೋಡ್ಕೊಂಡು ಬನ್ನಿ. ಏನಿಲ್ಲ, ನೀವು ಸ್ಕೆಇ ಅಂತೇಳಿ ಬರೀ ವೆಬ್ಸೈಟ್ ನ ಸರ್ಚ್ ಮಾಡಿದ್ರೆ ಸಾಕು, ಈ ತರ ಒಂದು ಮುಖಪಟ್ಟ ಬರ್ತದೆ. ಆ ಮುಖಪಟ್ಟ ಒಳಗಡೆ ತಾವೇನ್ ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಪ್ರವೇಶ, ಇಲ್ಲಿ 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಪ್ರವೇಶ ಅಂತ ಬರ್ತದೆ. ಆ ಪ್ರವೇಶ ಅಂತ ಬಂದಾಗ ತಾವೇನ್ ಮಾಡಬೇಕಪ್ಪ ಅಂದ್ರೆ ಈ ಪ್ರವೇಶದ ಮೇಲೆ ಏನ್ ಮಾಡಬೇಕು ಅಂದ್ರೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ತಕ್ಷಣನೇ ನಮಗ ಇಲ್ಲಿ ನೋಡ್ರಿ ಈ ತರ ಒಂದು ಲಿಂಕ್ ನೇ ಬರ್ತದೆ. ಕರ್ನಾಟಕ ವಸತಿ ಶಿಕ್ಷಣಗಳ ಸಂಘ ಏಕಲವ್ಯ ಮಾದರಿ ವಸತಿ ಶಾಲೆ ಪ್ರವೇಶ 2026 ಅಂತ ಇದೆಯಲ್ಲ, ಇದರ ಮೇಲೆ ಏನ್ ಮಾಡಬೇಕಪ್ಪ ಅಂದ್ರೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣನೇ ಈ ತರ ಏನಾಗ್ತದಪ್ಪ ಅಂದ್ರ ಅದು ವೆಬ್ಸೈಟ್ ಏನಾಗ್ತದಪ್ಪ ಅಂದ್ರೆ ಓಪನ್ ಆಗ್ತದೆ. ಓಪನ್ ಆದ ತಕ್ಷಣನೇ ತಾವು ಇಲ್ಲಿ ಕೆಳಗಡೆ ನೋಡಬಹುದು 2 ಆಪ್ಷನ್ಸ್ ಗಳನ್ನ ಬಿಟ್ಟಿದ್ದಾನೆ. ಒಂದು ಪ್ರಕಟಣೆ 9/1/2026 ಏನಾಗಿದೆಪ್ಪ ಅಂದ್ರೆ ಪ್ರಕಟಣೆ ಆಗಿತ್ತು. ನಾನು ನಿಮ್ಗೆ ಹೇಳಿದೆ, ನಾನು ಹೋದ ವರ್ಷದ ರಿಲೇಟೆಡ್ ಇಟ್ಕೊಂಡು 10 ಅಥವಾ 11ನೇ ತಾರೀಕಿಗೆ ಬಿಡ್ತಾರ ಅಂತ ಹೇಳಿದೆ. ಬಟ್ 9ನೇ ತಾರೀಕಿಗಂತೂ ಏನ್ ಮಾಡಿದ್ನಪ್ಪ ಅಂದ್ರೆ ಬಿಟ್ಟಿದ್ದಾರೆ. ಒಂದೇ ದಿನ ಅಡ್ವಾನ್ಸ್ ನ ಬಿಟ್ಟಿದ್ದಾರೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗ ಏನ್ ತೋರಿಸ್ತದಪ್ಪ ಅಂದ್ರೆ ಇಲ್ಲಿ ಅಧಿಕೃತವಾದಂತ ಅಧಿಸೂಚನೆ ಏನ್ ಮಾಡ್ತಾ ಇದೆಪ್ಪ ಅಂದ್ರೆ ಇಲ್ಲಿ ಪ್ರಕಟ ಆಗಿದೆ. ನೋಡ್ಕೋಬಹುದು, ಕರ್ನಾಟಕ ವಸತಿ ಶಿಕ್ಷಣಗಳ ಸಂಘ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿರುವಂತಹ ಮೊರಾರ್ಜಿ ದೇಸಾಯಿ ಆಗ್ಲಿ, ಕಿತ್ತೂರು ರಾಣಿ ಚೆನ್ನಮ್ಮ ಆಗ್ಲಿ, ಏಕಲವ್ಯ ಮಾದರಿ ಆಗ್ಲಿ, ಅಟಲ್ ಬಿಹಾರಿ ವಾಜಪೇಯಿ ಆಗ್ಲಿ, ಇಂದಿರಾ ಗಾಂಧಿ ಆಗ್ಲಿ, BR ಅಂಬೇಡ್ಕರ್, ನೆಕ್ಸ್ಟ್ ಸಂಗೊಳ್ಳಿ ರಾಯಣ್ಣ, ಇವೆಲ್ಲ ವಸತಿ ಶಾಲೆಗಳಿಗೆ ಏನ್ ಮಾಡ್ಬೋದಪ್ಪ ಅಂದ್ರ ಪ್ರವೇಶಗಳನ್ನ ಏನ್ ಮಾಡಿದ್ದಾರಪ್ಪ ಅಂದ್ರೆ ಕರೆದಿದ್ದಾರೆ. ಹಾಗಾದ್ರೆ ತಾವು ಇಲ್ಲಿ 9/1/2026 ಇದನ್ನ ಕರೆದಿದ್ದಾರೆ. ತಾವು ಮಾಡ್ಬೇಕಾಗಿದ್ದು ಏನಪ್ಪಾ ಅಂದ್ರ ಇಷ್ಟೇ, ಬಹಳ ಸುಲಭವಾಗಿ ಇಲ್ಲಿ ಒಂದು ಘೋಷಣಾ ಪತ್ರ ಅಂತ ಹೇಳ್ಬಿಟ್ಟಿದ್ದಾರೆ. ಆ ಘೋಷಣಾ ಪತ್ರವನ್ನು ಯಾವ ತರ ತಗೋಬೇಕು ಅಂತ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ, ನೋಡ್ಕೊಡ್ರಿ. ಆ ಘೋಷಣಾ ಪತ್ರವನ್ನು ತೆಗೆದುಕೊಂಡು ತಾವು ಏನ್ ಮಾಡ್ಬೇಕಪ್ಪ ಅಂದ್ರ 10/1/2026 ಅಂದ್ರ ಇವತ್ತರಿಂದ ಏನಾಯ್ತಪ್ಪ ಅಂದ್ರ ಇದು ಅರ್ಜಿ ಸ್ಟಾರ್ಟ್ ಆಗ್ತದೆ. ಡೌನ್ಲೋಡ್ ಮಾಡ್ಕೊಂಡು 25/1 ಈ ಡೇಟ್ ನೆನ್ಪಿಟ್ಕೋಬೇಕು. 25/1/2026 ಸಂಜೆ 4 ಗಂಟೆ ಒಳಗಡೆ ನೀವು ಯಾವುದೇ ಒಂದು ವಸತಿ ಶಾಲೆಗಳಿಗೆ ಹೋಗಿ ಅಲ್ಲಿ ಏನ್ ಮಾಡಬೇಕಪ್ಪ ಅಂದ್ರೆ ಅರ್ಜಿ ಸಲ್ಲಿಸಿ ಅದರ ಸ್ವೀಕೃತಿಯನ್ನ ಪಡಿಬೇಕು. ಹಾಗಾದ್ರೆ ಇಲ್ಲಿ ಆಲ್ರೆಡಿ ಪರಿಶಿಷ್ಟ ಜಾತಿ ವರ್ಗಗಳದು ಆದಾಯ ಮಿತಿ ಇದು ಅಂತೂ ಎಲ್ಲರಿಗೂ ಗೊತ್ತಿರ್ತದೆ. 2,50,000ಕ್ಕಿಂತ ಒಳಗಿರ್ಬೇಕು. ಪ್ರವರ್ಗ 1ರಿಗೆ 2,00,000, ಇಲ್ಲಿ 2B 3B ದವ್ರಿಗೆ ಎಲ್ಲರಿಗೆ 1,00,000 ಒಳಗಡೆ ಇರಬೇಕು. 6ನೇ ತರಗತಿ ಒಳಗಡೆ ವಿದ್ಯಾರ್ಥಿಗಳು ಏನ್ ಮಾಡಬೇಕು, ಪ್ರಸ್ತುತ 6ನೇ ತರಗತಿ ವಸತಿ ಶಾಲೆಗಳಿಗೆ ಅರ್ಜಿ ಸಲ್ಲಿಸುವ ಸಲುವಾಗಿ ಈ ಮಾಹಿತಿ ಪುಸ್ತಕ 2026 ಪ್ರಾಧಿಕಾರ ವೆಬ್ಸೈಟ್ ನಲ್ಲಿ ತಾವೇನ್ ಮಾಡಬೇಕಪ್ಪ ಅಂದ್ರೆ ಅರ್ಜಿಗಳನ್ನ ಸಲ್ಲಿಸಬೇಕು. ಇದು ಯಾವುದೇ ತರ ಆನ್ಲೈನ್ ಅರ್ಜಿಗಳಾಗಿರಂಗಿಲ್ಲ, ನೀವು ನೇರವಾಗಿ ಅದೇ ಸ್ಕೂಲ್ಗಳಿಗೆ ಹೋಗಿ ಅರ್ಜಿ ಸಲ್ಲಿಸಬೇಕು. ಹಾಗಾದ್ರೆ ಈ ಪ್ರವೇಶ ಪತ್ರಗಳನ್ನ ತಾವು ಯಾವಾಗ ಪಡ್ಕೋತಿರಪ್ಪ ಅಂದ್ರ ಹೊಳ್ಳಿ ಇದಕ್ಕ ಪ್ರವೇಶ ಪತ್ರಗಳನ್ನ 18/2/2026 ತಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಪ್ರವೇಶ ಪತ್ರಗಳನ್ನ ಪಡೆದುಕೋಬಹುದು. ಹಾಗಾದ್ರೆ ಅರ್ಜಿ ಸಲ್ಲಿಸಬೇಕಪ್ಪ ಅಂದ್ರೆ ವಿದ್ಯಾರ್ಥಿಗಳು ಪ್ರಸ್ತುತ 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿರ್ಬೇಕು. ಸ್ಯಾಡ್ ಸಂಖ್ಯೆ ನಿಮ್ದು SATS ನಂಬರ್ ಅಂತ ಕರಿತೀರಿ, ಇತ್ತೀಚಿನ ಭಾವಚಿತ್ರ, ಒಂದು ಫೋಟೋ, ನೆಕ್ಸ್ಟ್ ಈ ಮೀಸಲಾತಿಗೆ ಸಂಬಂಧಿಸಿದಂತ ದಾಖಲೆಗಳು, ಜೆರಾಕ್ಸ್ ಪ್ರತಿಗಳನ್ನ ತೆಗೆದುಕೊಂಡು ಹೋಗಿ ಅರ್ಜಿ ಸಲ್ಲಿಸಬೇಕು. ಆ ಶಾಲೆಯ ಮುಖ್ಯಸ್ಥರನ್ನ ಏನ್ ಮಾಡಬೇಕಪ್ಪ ಅಂದ್ರೆ ಅಲ್ಲಿ ಹೋಗಿ ಸಂಪರ್ಕಿಸಬೇಕು. ಆಲ್ರೆಡಿ ಎಕ್ಸಾಮ್ ಡೇಟ್ ಕೂಡ ಬಿಟ್ಟಿದ್ದಾನೆ. ಎಕ್ಸಾಮ್ ಯಾವಾಗಪ್ಪ ಅಂದ್ರೆ 1/3/2026 ಭಾನುವಾರದಂದು ಬೆಳಗ್ಗೆ 11ರಿಂದ ಮಧ್ಯಾಹ್ನ 1 ತನಕ 100 ಮಾರ್ಕ್ಸ್ ಇಂದು ಒಂದು ಪೇಪರ್ ಇರ್ತದೆ. ತಾವು ಏನ್ ಮಾಡಬೇಕಪ್ಪ ಅಂದ್ರೆ ಎಕ್ಸಾಮ್ ಕೂಡ ಪ್ರಿಪರೇಷನ್ಸ್ ಆಗಬೇಕು. ಇದಕ್ಕೆ ಅಂತ ಕ್ಲಾಸಸ್ಗಳು ಮಾಡ್ತಾ ಇದ್ದೀನಿ. ನಿಮ್ಗ ನೇರವಾದ ಒಟ್ಟು ನನ್ನ ಕಡೆಯಿಂದ ಎಲ್ಲಾ ಸಬ್ಜೆಕ್ಟ್ ಇಟ್ಕೊಂಡು ಕ್ಲಾಸಸ್ಗಳು ನಿರಂತರವಾಗಿ ಅಪ್ಲೋಡ್ ಆಗ್ತಿರ್ತವೆ. ನಿಮ್ಗೆ ಎಕ್ಸಾಮ್ ತನ್ನು ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಫ್ರೀ ಕ್ಲಾಸಸ್ಗಳು ಇರ್ತವೆ. ಎಲ್ಲರೂ ನಿಮ್ಗ ಮನೆಯ ಬಾಗಿಲಿಗೆ ಏನಾಗ್ತವೆ ಕ್ಲಾಸಸ್ಗಳು ಬಂದು ತಲುಪ್ತವೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ನೋಡೋದ್ರಿಂದ ನಾವು ಮಾಡುವಂತ ಎಲ್ಲಾ ಕ್ಲಾಸಸ್ಗಳು ಸಿಗ್ತವೆ. ಮಾಡುವಂತ ಕ್ವೆಶನ್ಸ್ಗಳು ಎಕ್ಸಾಮ್ಸ್ ನಲ್ಲಿ ಬರ್ತವೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆದಷ್ಟು ಬೇಗ ಅರ್ಜಿಗಳನ್ನು ಸಲ್ಲಿಸ್ರಿ. ಲೇಟ್ ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ಸ್ ಇರ್ಲಿಕ್ಕಪ್ಪ ಅಂದ್ರೆ ಅವ್ರು ಹೇಳಿರ್ತಾರೆ, ಪಟ್ಟನ್ನು ತಗೊಂಡೋಗಿ ಏನ್ ಮಾಡ್ಬೋದಪ್ಪ ಅಂದ್ರೆ ಅರ್ಜಿಗಳನ್ನ ಸಲ್ಲಿಸ್ರಿ. ಓಕೆ, ಮತ್ತೇನಾದ್ರೂ ಡೌಟ್ ಇತ್ತಪ್ಪ ಅಂದ್ರೆ ನೀವು ಅರ್ಜಿಗಳನ್ನ ಆನ್ಲೈನ್ ನಲ್ಲಿ ಸಲ್ಲಿಸಕ್ ಬರಂಗಿಲ್ಲ. ನೇರವಾಗಿ ಯಾವ್ಯಾವ ನಿಮ್ಮ ಸುತ್ತಮುತ್ತ ಸ್ಕೂಲ್ಗಳು ಇರ್ತಾವಲ್ಲ ಆ ಸ್ಕೂಲ್ಗಳಿಗೆ ಹೋಗಿನೇ ಅರ್ಜಿಗಳನ್ನ ಸಲ್ಲಿಸಬೇಕಾಗ್ತದೆ. ಓಕೆ, ಧನ್ಯವಾದಗಳು.